ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು ಕೊಬ್ಬರಿ ಮಿಠಾಯಿನ ಮಾಡ್ತಾಯಿದ್ದೀನಿ. ತುಂಬ ರುಚಿ ಮತ್ತು ತುಂಬ ಸಾಫ್ಟಾಗಿರುತ್ತೆ. ಕಡಿಮೆ ಸಮಯದಲ್ಲೇ ಇದನ್ನು ನಾವು ಮಾಡ್ಕೋಬೋದು. ಮಕ್ಕಳು ತುಂಬ ಹಠ ಮಾಡುವಾಗ ನಾವು ಚಾಕ್ಲೇಟು ಅದು ಇದು ಅಂತ ಕೊಡಿಸ್ತೀವಿ. ಅದ್ರ ಬದಲು ಮನೆಯಲ್ಲಿರುವ ತೆಂಗಿನಕಾಯಿನೇ ಬಳಸಿ ನಾವು ಈ ಥರ ಅವರಿಗೆ ನಾವು ಕೊಬ್ಬರಿ ಮಿಠಾಯಿ ಮಾಡಿಕೊಟ್ರೆ ತುಂಬ ರುಚಿ ಇರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಯಾವ ರೀತಿ ಮಾಡೋದು ನೋಡೋಣ. ನಾನು ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಹೀಗೆ ಸಿಪ್ಪೆನೆಲ್ಲ ಎರ್ಕೊತಾ ಇದ್ದೀನಿ. ನೋಡಿ, ಎಲ್ಲದೂ ಎರ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೂ ಅಲ್ಲ, ಒಂಥರ ದಪ್ಪಗೂ ಅಲ್ಲ, ಮೀಡಿಯಮ್ ಆಗಿ ಇದನ್ನು ರುಬ್ಕೋಬೇಕು. ನೋಡಿ, ಅದಕ್ಕೆ ರುಬ್ಕೋಬೇಕು. ನೋಡಿ, ಅದಕ್ಕೆ ನಾನು 1 ಕಪ್ಪು ಇಲ್ಲ 3/4 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ದಪ್ಪ ತಳದು ಒಂದು ಪ್ಯಾನಿಗೆ ನಾನು ತೆಂಗಿನಕಾಯಿನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಮೀಡಿಯಮ್ ಉರಿಯಲ್ಲಿ ಹುರ್ಕೋಬೇಕು. ನೋಡಿ, ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಈಗ ನಾನು ಸಕ್ಕರೆನ ಸೇರಿಸ್ಕೊತೀನಿ. ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಇಲ್ಲಾಂದರೆ ಸಕ್ಕರೆ ಹಾಕಿರ್ತೀವಲ್ಲ, ತಳವತ್ತ ಚಾನ್ಸಸ್ ಇರುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಗಟ್ಟಿ ಆಗ್ತಾ ಬರ್ತಾ ಇದೆ. ಈಗ ನಾನು 1 ಸ್ಪೂನ್ ತುಪ್ಪ ಹಾಕ್ಕೊಂಡೆ. ಇದು ಸಹ ಚೆನ್ನಾಗಿ ತೆಂಗಿನಕಾಯಿ ಜೊತೆ ಬೆರಿಬೇಕು. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕಿದು. ಲೂಸ್ ಆಗಿರುತ್ತಲ್ಲ ತೆಂಗಿನಕಾಯಿ, ಹೋಗ್ತಾ ಹೋಗ್ತಾ ಗಟ್ಟಿ ಆಗುತ್ತೆ. ಆವಾಗಲೇ ಇದು ಆಗ್ತಾ ಬರ್ತಾ ಇದೆ ಅಂತ ಅರ್ಥ. ನೋಡಿ, ಈಗ ಗಟ್ಟಿ ಆಗ್ತಾ ಇದೆ. ಮುಟ್ಟಿದ್ರೆ ಗಟ್ಟಿ ಅನ್ನಿಸ್ಬೇಕು. ಇವಾಗ ನಾನು 5 ಏಲಕ್ಕಿನ ಕುಟ್ಕೊತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕೋದಕ್ಕೆ. ನೋಡಿ, ಏಲಕ್ಕಿ ಪುಡಿನ ನಾನು ಸೇರಿಸ್ಕೊಂಡೆ. ಮತ್ತೆ ಚೆನ್ನಾಗಿ ಇನ್ನೊಂದು ಸರಿ ಮಿಶ್ರಣ ಮಾಡಿಕೊಂಡು ನಾನೊಂದು ಪ್ಲೇಟಿಗೆ ಹಾಕ್ಕೊತೀನಿ. ಹಿಂಗೆ ಒಂದುಗೂಡಬೇಕು. ಆವಾಗ ಇದು ಚೆನ್ನಾಗಿ ಆಗಿದೆ ಅಂತ ಅರ್ಥ. ಈಗ ಮುಟ್ಟಿದ್ರೆ ಗಟ್ಟಿ ಅನ್ನಿಸ್ಬೇಕು. ಆವಾಗ ಆಗಿದೆ ಅದು. ನೋಡಿ, ಒಂದು ಪ್ಲೇಟಿಗೆ ನಾನು ತುಪ್ಪ ಹಚ್ಕೊತಾ ಇದ್ದೀನಿ. ಇವಾಗ ನಾನು ಕೊಬ್ಬರಿ ಮಿಠಾಯಿನ ಅದಕ್ಕೆ ಸುರ್ಕೊತಾ ಇದ್ದೀನಿ. ಚೆನ್ನಾಗಿ ಹಿಂಗೆ ಪ್ರೆಸ್ ಮಾಡಿ ಒತ್ಕೋಬೇಕು ಅದನ್ನು. ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ, ಆಮೇಲೆ ಕಟ್ ಮಾಡೋದಕ್ಕೆ ಬರಲ್ಲ. ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಬೇಗ ಕಟ್ ಮಾಡ್ಕೊಬೇಕು. ಇಲ್ಲಾಂದರೆ ಹಾರ್ಡ್ ಆಗಿಬಿಡುತ್ತೆ, ಆಮೇಲೆ ಕಟ್ ಮಾಡೋಕ್ಕೆ ಬರಲ್ಲ. ಇದು ಬಿಸಿ ಇರುವಾಗಲೇ ಒಂಥರ ಮಾರ್ಕ್ ಮಾಡಿಬಿಟ್ರೆ ಆಮೇಲೆ ತಕ್ಕೋಬೋದು. ನೋಡಿ, ಚೆನ್ನಾಗಿ ಪ್ರೆಸ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾನು ಸ್ಕ್ವೇರಾಗೆ ಮಾಡ್ಕೊತಾ ಇದ್ದೀನಿ. ನೋಡಿ, ಆರಿತ್ತು. ಇವಾಗ ತೆಗ್ದು ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಮನೆಯಲ್ಲಿರೋದೇ ಕೊಬ್ಬರಿಯಿಂದ ಮಾಡಿದ್ರೆ ಮಕ್ಕಳಿಗೂ ಆರೋಗ್ಯಕ್ಕೂ ಒಳ್ಳೆಯದು, ತುಂಬಾ ರುಚಿ ಇರುತ್ತೆ. ಬೇಕ್ರಿಯಿಂದ ತಂದು ಆಳಮುಳ ತಿನ್ನೋದಕ್ಕಿಂತ ಮನೆಯಲ್ಲಿರುವ ತೆಂಗಿನಕಾಯಿನ ಬಳಸಿ ಈ ಥರ ಮಾಡಿದ್ರೆ ಎಷ್ಟು ರುಚಿ ಇರುತ್ತೆ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಕಟ್ಟಾಯಿತು ಅಂತ. ಎಲ್ಲವನ್ನೂ ಕಟ್ ಮಾಡಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ನೋಡೋಕ್ಕೆ ಎಷ್ಟು ಸುಂದರವಾಗಿರುತ್ತೋ ಅಷ್ಟೇ ರುಚಿ ಇರುತ್ತೆ ಇದು. ಕೊಬ್ಬರಿಯಿಂದ ಮಾಡಿರೋ ಐಟಮ್ ಏನೇ ಮಾಡಿದ್ರೂ ಅಷ್ಟು ರುಚಿ ಇರುತ್ತಲ್ಲ, ಹಾಗೆ ಇದು. ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.